ಮುಂಚೆ ದಾಖಲೆ ಸಮೇತ ಮಾತಾಡಿ ಸಾಕಷ್ಟು ಗೋಜಿಗೆ ನಾವೆಲ್ಲ ಸಿಲುಕಿದ್ದೇವೆ. ಜಗದೀಶ ಬಿಡು, ಹೆಂಗೋ ಬಟ್ಟೆ ಬಿಚ್ಚಿಕೊಂಡು ಹೆಂಗೋ ನಿಂತ್ಕೊಂತಾನೆ, ಅವ್ನ ಪಾಡಿಗೆ ಅವನೇ ಮಾತಾಡ್ಕೊಂಡು ಜೈಲ್ಗೆ ಹೋಗ್ಲಿ ಅನ್ನೋ ಜನರ ಮನಸ್ಥಿತಿ ಇದೆ. ಜವಾಬ್ದಾರಿ ಇಲ್ಲ ಜನಗಳ ಮೇಲೆ. ಈಗ ನಾವು ವಿಚಾರಗಳನ್ನ ಮಾತಾಡ್ತೀವಿ ಅಂತಂದ್ರೆ ಕನಿಷ್ಠ ಹೋಗ್ಲಿ ಅದಕ್ಕೆ ಬೇಕಾದಂಥ ಸಪೋರ್ಟ್ ಆದರೂ ಮಾಡಬೇಕಾಗುತ್ತೆ. ಎಲ್ಲವೂ ದಾಖಲಿಸಿದ್ ಮಾಡಿ ನಾವು ನಮ್ಮ ಹೆಂಡ್ರ ಮಕ್ಕಳನ್ನ ಸಾಕಂತೀವಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ಟ್ಯಾಕ್ಸ್ ಕಟ್ತೀವಿ, ಓಟ್ ಹಾಕ್ತೀವಿ, ನಮ್ಮ ಪಾಡ್ ನಾವು ಬಚ್ಚಿಕೊಂಡಿರ್ತೀವಿ. ಜಗದೀಶ್ ನೀನು ಬಿಚ್ಚಿಕೊಂಡಿರು ಅಂತಂದ್ರೆ ಯಾವ ನೈತಿಕತೆ? ಒಂದು ಕಮೆಂಟ್ ಹಾಕೋ ವ್ಯಕ್ತಿಗಳಿಗೆ ಆ ನೈತಿಕತೆ ಇದೆಯಾ? ಫಸ್ಟ್ ಆಫ್ ಆಲು ಕಮೆಂಟ್ಗೆ ನಾವು ವ್ಯಾಲ್ಯೂ ಕೊಡೋದಾದ್ರೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ಎಷ್ಟು ವ್ಯಾಲ್ಯೂ ಇರಬೇಕು? ಈಗ PSI ಹಗರಣದಲ್ಲಿ ಒಬ್ಬ ADGP ಅಮೃತ್ ಪಾಲ್, ಒಬ್ಬ ADGP ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸನ್ನ ಜೈಲಿಗೆ ಕಳಿಸ್ತೀವಿ. 2 ವರ್ಷ ಜೈಲಲ್ಲಿದ್ದ. 22 ಜನ ಪೊಲೀಸರು, ಒಂದಷ್ಟು ಜನ ಬ್ರೋಕರ್ಗಳು ಎಲ್ಲ ಜೈಲಿಗೆ ಹೋರಲ್ಲ ಸರ್. ಸುಮ್ಮನೆ ಒಬ್ಬ ADGPನ ಜೈಲಿಗೆ ಕಳ್ಸೋಕ್ಕಾಗತ್ತಾ? ಆಮೇಲೆ ದಾಖಲೆ ಇಲ್ದಿರ ಅದೆಲ್ಲ ನಡೆಯೋಕ್ಕೆ ಸಾಧ್ಯನಾ? ಆಮೇಲೆ ನಾನೇನೋ ದಾಖಲೆ ಇಲ್ದಿರ ಮಾತಾಡ್ಬೋದು, ಕೋರ್ಟ್ ಮಾತಾಡುತ್ತಲ್ಲ. ಆಮೇಲೆ ಅದರಿಂದ ನಮ್ಗಾದಂಥ ತೊಂದರೆಗಳು, ಅಟ್ಯಾಕ್ಗಳು ಮಾಡಿದ್ರು, ಜೈಲುಗಳಿಗೆ ಕಳಿಸಿದ್ರು. ನಾನು ಬಾರ್ ಕೌನ್ಸಿಲ್ದು ಅಡ್ವೊಕೇಟ್ ಅಲ್ಲ ಅಂತ ಅಲ್ಲಿ ಹೋಗಿ ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಟ್ಟರು. ನಾನು ವಕಾಲತ್ ಮಾಡೋದು ನಿಲ್ಲಿಸ್ಬಿಟ್ರು ಕರ್ನಾಟಕದಲ್ಲಿ. ನನಗೆ ಈಗ ವಕಾಲತ್ ಮಾಡೋಕ್ಕೆ ಅಷ್ಟೇನೋ ಬೇಡ ಅಂತೇಳಿ ಬಾರ್ ಕೌನ್ಸಿಲ್ ಬಂದಿದೆ. ಎಲ್ಲ ಒಂದು ರೀತಿ ಮಾಫಿಯಾಗಳ ಥರ ಆಗ್ಬಿಡ್ತಾರೆ. ನಾವು ಏನೇ ತೊಂದರೆ ಬಂದರೂ, ನನ್ನನ್ನು ಏನೇ ಇವನು ನಮ್ಮ ಪ್ರೊಫೆಷನ್ಗೆ ಅಡ್ಡ ಬಂದರೂ ಕೂಡ ನಾನು ಹೋರಾಟನ ನಿಲ್ಲಿಸಿಲ್ಲ, ಮಾಡ್ತಾ ಇದ್ದೀವಿ. ಜನರು ಹೆಚ್ಚಿನ ರೀತಿಯಲ್ಲಿ ಹೊರಗಡೆ ಬಂದು ಸಪೋರ್ಟ್ ಮಾಡಬೇಕು. ಈಗ ಬರೀ ಕಮೆಂಟ್ ಹಾಕಿ ಸುಳ್ಳ ದಿನ ಅದನ್ನ ಬದಲು ಕನಿಷ್ಠ ₹1 ಕಾಸಾರಾದ್ರು ಕೊಟ್ಟಾರ ಹೋಗ್ಲಿ. ಎಷ್ಟು ಹೋರಾಟಕ್ಕೆ ಎಷ್ಟು ಖರ್ಚಾಗತ್ತೆ? ಒಂದು ದಾಖಲೆ ತೆಗಿಬೇಕಾರೆ, ಒಬ್ಬ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಬೇಕಾರೆ, ಒಂದು ಪ್ರೈವೇಟ್ ತನಿಖೆ ಮಾಡಿಸ್ಬೇಕಾದ್ರೂ ಕೂಡ ಕಾಸು ಖರ್ಚಾಗತ್ತೆ. ಕೋರ್ಟಲ್ಲಿ ಒಂದು ಕೇಸ್ ಹಾಕ್ಬೇಕಾದ್ರೆ ರವಿಡಿ ಜನರಲ್ ಕೇಸ್ ಹಾಕದ ಅಂತ. ಇವತ್ತು ಹೈಕೋರ್ಟಲ್ಲಿ ಒಂದು ಒಳ್ಳೆ ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡ್ಬೇಕಾದ್ರೆ ಪ್ರತಿ ಇಯರಿಂಗ್ಗೆ ಲಕ್ಷ ಖರ್ಚು ಮಾಡಬೇಕಾಗತ್ತೆ. ಅದು ಸುಳ್ಳೋ ನಿಜನ, ಬಟ್ ಒಪ್ಕೊಳ್ಬೇಕಾಗತ್ತೆ. ಆಮೇಲೆ ದಾಖಲೆ ಕರೆಕ್ಟ್ ಮಾಡ್ಬೇಕಾದ್ರೆ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಫ್ರೀಯಾಗಿ ಕೊಡಲ್ಲ, ಆಯಿತಾ? RTI ಅಪ್ಲೈ ಮಾಡೋದು ಕೂಡ ನಾವು ₹1000 ದುಡ್ಡು ಖರ್ಚು ಮಾಡಬೇಕಾಗತ್ತೆ, ರಿಸ್ಕ್ ತಗೊಳ್ಬೇಕಾಗತ್ತೆ, ಅಟ್ಯಾಕ್ಗಳಾಗತ್ತೆ. ಎಲ್ಲದನ್ನೂ ತೊಗೊಂಡು ನಾವು ಹೊರಗಡೆ ಒಂದು ಸಂಕ್ಷಿಪ್ತವಾಗಿ ಬಂದಾಗ ಜನರು ಸಪೋರ್ಟ್ ಮಾಡಬೇಕೇ ಹೊರತು ಕಮೆಂಟಲ್ಲಿ ಹಾಕೋರು 1000 ಆಗ್ತಾರೆ ಸರ್. ನನಗೆ ನಂತಿಲ್ದಂಗೆ ಕಮೆಂಟ್ ಮಾಡೋರಿಗೆ ಯೋಗ್ಯತೆಯೇ ಇಲ್ಲ. ಓಕೆ, ಏನೋ ಅವರ ಒಳ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಜಗದೀಶ್ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನ ನೆಗೆಟಿವ್ ಆಗಿ ಹಾಕಿದ್ರೆ ಅದಕ್ಕೆ ನಾವು ಏನು ತಲೆಗೆಡ್ಸ್ಕೊಬೇಕಾಗಿಲ್ಲ. ನಾವು ಕರೆಕ್ಟಾಗಿದ್ದೀವಿ, ಅದನ್ನ ಕೆಲಸದಲ್ಲಿ ತೋರಿಸಿದ್ದೀವಿ ನಾವು.